ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್. ನಾನು ಅಪೇಕ್ಷಾ ಜೈನ್. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ತಾ ಇರಲಿ, ನ್ಯೂಸ್ ಪೇಪರ್ ನೋಡ್ತಾ ಇರಲಿ ಅಥವಾ ಟಿವಿ ಆನ್ ಮಾಡಲಿ, ಕಳೆದ ಕೆಲವು ದಿನಗಳಿಂದ ಒಂದು ಪರ್ಟಿಕ್ಯುಲರ್ ವರ್ಡ್ ಇಡೀ ಸೌತ್ ಇಂಡಿಯಾದಲ್ಲಿ ತುಂಬಾನೇ ಟ್ರೆಂಡಿಂಗ್ ಮತ್ತು ಭಯ ಹುಟ್ಟಿಸುವ ಹಾಗೆ ಓಡಾಡ್ತಿದೆ. ಅದುವೇ ಶಿಗೆಲ್ಲಾ ವೈರಸ್. ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಇದರ ಕೇಸ್ಗಳು ಸಡನ್ ಆಗಿ ಜಾಸ್ತಿ ಆಗ್ತಿವೆ. ಅಲ್ಲಿ ಆಲ್ರೆಡಿ ಔಟ್ಬ್ರೇಕ್ ತರಹದ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇದನ್ನ ನೋಡಿ ನಮ್ಮ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಬಾರ್ಡರ್ ಏರಿಯಾಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಇದು ಕೇರಳದಲ್ಲಿ ತಾನೇ ಆಗ್ತಿರೋದು, ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಅಂತ ಕಣ್ಮುಚ್ಚಿ ಕೂರೋ ವಿಷಯ ಇದಲ್ಲ. ಇದು ನಮಗೆ ನಿಮಗಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿರೋ ಪುಟಾಣಿ ಮಕ್ಕಳು, ವಯಸ್ಸಾದವರ ಲೈಫ್ಗೆ ಕನೆಕ್ಟ್ ಆಗಿರೋ ಸೀರಿಯಸ್ ಹೆಲ್ತ್ ವಾರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಕ್ಟ್ ಆಗಿ ಏನಿದು ಶಿಗೆಲ್ಲಾ ಬ್ಯಾಕ್ಟೀರಿಯಾ, ಇದು ನಮ್ಮ ಬಾಡಿಗೆ ಬಂದ್ರೆ ಹೇಗೆ ರಿಯಾಕ್ಟ್ ಮಾಡುತ್ತೆ, ನಮಗೆ ಗೊತ್ತಿಲ್ಲದ ಹಾಗೆ ನಾವು ಮಾಡೋ ಸಣ್ಣ ಸಣ್ಣ ತಪ್ಪುಗಳಿಂದ ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಮತ್ತು ಇವೆಲ್ಲದರಿಂದ ದೂರ ಇರೋದಕ್ಕೆ ನಾವು ದಿನನಿತ್ಯ ಫಾಲೋ ಮಾಡಬೇಕಾದ ಪ್ರಾಕ್ಟಿಕಲ್ ಲೈಫ್ ಹ್ಯಾಕ್ಸ್ ಏನು, ಇವೆಲ್ಲವನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್, ಶಿಗೆಲ್ಲಾ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಯಾವುದೇ ಹೊಸ ವೈರಸ್ ಅಲ್ಲ. ಇದು ಒಂದು ಹೈಲಿ ಕಂಟೇಜಿಯಸ್ ಬ್ಯಾಕ್ಟೀರಿಯಾ. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತುಂಬಾ ವೇಗವಾಗಿ ಹರಡುವಂತಹ ಬ್ಯಾಕ್ಟೀರಿಯಾ ಗ್ರೂಪ್ಗೆ ಸೇರಿತಾಗಿದೆ. ಈ ಬ್ಯಾಕ್ಟೀರಿಯಾ ಮೇನ್ ಆಗಿ ಅಟ್ಯಾಕ್ ಮಾಡೋದು ಎಲ್ಲಿ ಗೊತ್ತಾ? ನಮ್ಮ ಕರುಳು ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ. ನಮ್ಮ ಬಾಡಿಯ ಒಳಗೆ ಹೋದ ತಕ್ಷಣ ಇದು ಕರುಳಿನ ಲೈನಿಂಗ್ ಅಥವಾ ಗೋಡೆಗಳನ್ನ ಡ್ಯಾಮೇಜ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿ ಇನ್ಫ್ಲಮೇಷನ್ ಅಥವಾ ಉರಿಯೂತ ಕ್ರಿಯೇಟ್ ಮಾಡುತ್ತೆ. ಇದರ ಅಟ್ಯಾಕ್ ಸ್ಟ್ರಾಟಜಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ, ಬೇರೆ ಇನ್ಫೆಕ್ಷನ್ ಆಗಬೇಕು ಅಂದ್ರೆ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ದೇಹ ಸೇರಬೇಕು. ಆದ್ರೆ ಈ ಶಿಗೆಲ್ಲಾ ಇದೆಯಲ್ಲ, ಜಸ್ಟ್ ಒಂದು ಸಣ್ಣ ಪ್ರಮಾಣದ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆ ಸೇರಿದ್ರು ಸಾಕು, ಇಡೀ ಸಿಸ್ಟಮ್ ಅನ್ನೇ ಅಪ್ಸೆಟ್ ಮಾಡ್ಬಿಡುತ್ತೆ. ಸಿಸ್ಟಮ್ ಅಪ್ಸೆಟ್ ಆಗೋದು ಅಂದ್ರೆ ಫುಡ್ ಪಾಯ್ಸನಿಂಗ್, ಲೂಸ್ ಮೋಷನ್, ಜ್ವರ, ವಾಂತಿ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳೋದು. ಇನ್ನು ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಗೊತ್ತಾ? ಇದಕ್ಕೆ ಮೇನ್ ಆಗಿ 3 ರೂಟ್ಗಳಿವೆ. ಮೊದಲನೇದು ಕಲುಷಿತ ನೀರು. ಶಿಗೆಲ್ಲಾ ಬ್ಯಾಕ್ಟೀರಿಯಾ ಇರೋ ಕೊಳಕು ನೀರನ್ನ ಕುಡಿಯೋದ್ರಿಂದ ಅಥವಾ ಆ ನೀರಿನಿಂದ ಮಾಡಿದ ಜ್ಯೂಸ್, ಐಸ್ ಕ್ಯೂಬ್ಸ್ ಬಳಸೋದ್ರಿಂದ ಇದು ಡೈರೆಕ್ಟ್ ಆಗಿ ಬಾಡಿಯನ್ನ ಸೇರುತ್ತೆ. ಎರಡನೇದು ಅನ್ಹೈಜಿನಿಕ್ ಫುಡ್. ಹೋಟೆಲ್ ಅಥವಾ ಸ್ಟ್ರೀಟ್ ಫುಡ್ ಜಾಗಗಳಲ್ಲಿ ಊಟ ಪ್ರಿಪೇರ್ ಮಾಡುವಾಗ ಕೈಯನ್ನ ಸರಿಯಾಗಿ ತೊಳೆದಿಲ್ಲ ಅಂದ್ರೆ ಅಥವಾ ಇನ್ಫೆಕ್ಷನ್ ಇರೋ ವ್ಯಕ್ತಿ ಆಹಾರ ಮುಟ್ಟಿದ್ರೆ ಅದು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಮೂರನೇದು ನೊಣಗಳು. ಓಪನ್ ಆಗಿ ಇಟ್ಟಿರೋ ಫುಡ್ ಮೇಲೆ ಕೊಳಚೆ ಪ್ರದೇಶದಿಂದ ಬಂದ ನೊಣಗಳು ಕೂತಾಗ ಅವು ತಮ್ಮ ಕಾಲುಗಳಲ್ಲಿ ಈ ಶಿಗೆಲ್ಲಾ ಬ್ಯಾಕ್ಟೀರಿಯಾವನ್ನ ಹೊತ್ತು ತಂದು ನಮ್ಮ ಆಹಾರಕ್ಕೆ ಮಿಕ್ಸ್ ಮಾಡುತ್ತವೆ. ಇದನ್ನ ವೈದ್ಯಕೀಯ ಭಾಷೆಯಲ್ಲಿ ಫೀಕಲ್ ಓರಲ್ ರೂಟ್ ಅಂತ ಕರೀತಾರೆ. ಅಂದ್ರೆ ಅಶುದ್ಧತೆ ಎಲ್ಲಿದೆ ಅಲ್ಲಿಂದ ನಮ್ಮ ಬಾಯಿಯ ಮೂಲಕ ಇದು ಹೊಟ್ಟೆಗೆ ಸೇರುವಂತಹ ಪ್ರಾಸೆಸ್. ನಮ್ಮ ಹೊಟ್ಟೆಗೆ ಶಿಗೆಲ್ಲಾ ಬ್ಯಾಕ್ಟೀರಿಯಾ ಸೇರಿದ 1 ರಿಂದ 2 ದಿನಗಳ ಒಳಗಡೆ ಬಾಡಿಯಲ್ಲಿ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಸಿಂಪ್ಟಮ್ಸ್ ಯಾವತ್ತೂ ನಾರ್ಮಲ್ ಆಗಿರೋದಿಲ್ಲ. ತೀವ್ರವಾದ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಹೊಟ್ಟೆಯನ್ನ ಯಾರೋ ಹಿಂಡಿ ಹಿಡಿದ ಹಾಗೆ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ. ಹೈ ಫೀವರ್. ಬಾಡಿ ಇನ್ಫೆಕ್ಷನ್ ವಿರುದ್ಧ ಹೋರಾಡೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಸಡನ್ ಆಗಿ ಹೈ ಟೆಂಪರೇಚರ್ ಜ್ವರ ಬರುತ್ತೆ. ರಕ್ತ ಭರಿತ ಬೇದಿ. ಇದು ನಾರ್ಮಲ್ ಲೂಸ್ ಮೋಷನ್ ಅಲ್ಲ. ದಿನಕ್ಕೆ 16 ಬಾರಿ ಮೋಷನ್ ಆಗುತ್ತೆ ಮತ್ತು ಅದರಲ್ಲಿ ರಕ್ತ ಅಥವಾ ಮ್ಯೂಕಸ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಶಿಗೆಲ್ಲಾದ ಮೇನ್ ವಾರ್ನಿಂಗ್ ಸೈನ್ಸ್. ತೀವ್ರ ನಿರ್ಜಲೀಕರಣ. ಕಂಟಿನ್ಯೂಸ್ ಆಗಿ ವಾಂತಿ ಮತ್ತು ಬೇದಿ ಆಗೋದ್ರಿಂದ ಬಾಡಿಯಲ್ಲಿರೋ ವಾಟರ್ ಕಂಟೆಂಟ್ ಖಾಲಿಯಾಗಿ ತುಟಿ ಒಣಗೋದು, ಕಣ್ಣುಗಳು ಒಳ ಹೊಕ್ಕೋದು ಮತ್ತು ಅತಿಯಾದ ವೀಕ್ನೆಸ್ ಕಾಡುತ್ತೆ. ಯಾರಿಗೆಲ್ಲ ರಿಸ್ಕ್ ಜಾಸ್ತಿ? ಹೆಲ್ದಿ ಆಗಿರೋ ಯೂತ್ಸ್ ಅಥವಾ ಅಡಲ್ಟ್ಸ್ಗೆ ಈ ಸೋಂಕು ಅಟ್ಯಾಕ್ ಮಾಡಿದ್ರೆ 5 ರಿಂದ 7 ದಿನಗಳಲ್ಲಿ ಕ್ಯೂರ್ ಆಗ್ಬೋದು. ಆದರೆ 5 ವರ್ಷದ ಒಳಗಿನ ಪುಟಾಣಿ ಮಕ್ಕಳು, ಗರ್ಭಿಣಿಯರು, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು ಮತ್ತು ವಯಸ್ಸಾದವರಿಗೆ ಇದು ಬಂದ್ರೆ ಜೀವಕ್ಕೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಂಥ ಲಕ್ಷಣ ಕಾಣಿಸ್ಕೊಂಡ್ರೆ ಹೋಮ್ ರೆಮಿಡಿ ಮಾಡ್ಕೊಂಡು ಕೂರ್ಬೇಡಿ, ತಕ್ಷಣ ಡಾಕ್ಟರ್ ಹತ್ರ ಹೋಗಿ. ಈಗ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾರ್ಟಿಗೆ ಬರೋಣ. ನಾವಿರೋ ಜಾಗಕ್ಕೆ ಈ ಇನ್ಫೆಕ್ಷನ್ ಬರಬಾರ್ದು ಅಂದ್ರೆ ನಾವು ಇವತ್ತಿನಿಂದಲೇ ಫಾಲೋ ಮಾಡಬೇಕಾದ 5 ಗೋಲ್ಡನ್ ರೂಲ್ಸ್ ಅಂದ್ರೆ ಪ್ರಿವೆಂಟಿವ್ ಮೆಜರ್ಸ್ ಏನೇನು ಅಂತ ನೋಡೋಣ. ರೂಲ್ ನಂಬರ್ 1, ನೀರನ್ನ ಕಾಯಿಸಿ ಆರಿಸಿ ಕುಡೀರಿ. ನಿಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡ ವಾಟರ್ ಫಿಲ್ಟರ್ ಇರಲಿ, ಈ ಸೀಸನ್ ನಲ್ಲಿ ನೀರನ್ನ ಚೆನ್ನಾಗಿ ಕುದಿಸಿ ಆಮೇಲೆ ತಣ್ಣಗೆ ಮಾಡಿ ಕುಡಿಯೋದನ್ನ ರೂಢಿ ಮಾಡ್ಕೊಳ್ಳಿ. ಹೊರಗಡೆ ಹೋದಾಗ ಪಬ್ಲಿಕ್ ಜಾಗದ ನೀರು ಕುಡಿಯೋ ಬದಲು ಮನೆಯಿಂದಲೇ ವಾಟರ್ ಬಾಟಲ್ ಕ್ಯಾರಿ ಮಾಡಿ. ರೂಲ್ ನಂಬರ್ 2, 20 ಸೆಕೆಂಡ್ ಹ್ಯಾಂಡ್ ವಾಶ್. ಶಿಗೆಲ್ಲಾ ವಿರುದ್ಧ ಇರೋ ದೊಡ್ಡ ವೆಪನ್ ಅಂದ್ರೆ ಸೋಪ್. ಊಟ ಮಾಡೋ ಮುಂಚೆ, ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಮತ್ತು ಟಾಯ್ಲೆಟ್ ಯೂಸ್ ಮಾಡಿದ್ಮೇಲೆ ಕನಿಷ್ಠ 20 ಸೆಕೆಂಡ್ಸ್ ಸೋಪ್ ಅಥವಾ ಹ್ಯಾಂಡ್ ವಾಶ್ ಬಳಸಿ ಕೈಯನ್ನ ಬೆರಳುಗಳ ಮಧ್ಯೆ ಕ್ಲೀನ್ ಆಗಿ ತೊಳೆಯಿರಿ. ರೂಲ್ ನಂಬರ್ 3, ಸ್ಟ್ರೀಟ್ ಫುಡ್ ಮತ್ತು ಕಟ್ ಫ್ರೂಟ್ಸ್ ಬೇಡ. ರಸ್ತೆ ಬದಿಯಲ್ಲಿ ಓಪನ್ ಆಗಿ ಇಟ್ಟಿರೋ ಚಾಟ್ಸ್, ಕಟ್ ಮಾಡಿರುವಂತಹ ಹಣ್ಣುಗಳು, ಪ್ರಾಪರ್ ಆಗಿ ಹೈಜೀನ್ ಮೇಂಟೈನ್ ಮಾಡದೆ ಇರೋ ಹೋಟೆಲ್ಗಳ ಫುಡ್ ಅನ್ನ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ರೂಲ್ ನಂಬರ್ 4, ಬಿಸಿ ಬಿಸಿಯಾದ ಆಹಾರ ಸೇವಿಸಿ. ಮನೆಯಲ್ಲಿ ಅಡಿಗೆ ಮಾಡಿದ ತಕ್ಷಣ ಬಿಸಿ ಇರುವಾಗಲೇ ಊಟ ಮಾಡಿ. ಹಳಸಿದ ಆಹಾರ ಅಥವಾ ಫ್ರಿಡ್ಜ್ ನಲ್ಲಿ ತುಂಬಾ ದಿನ ಇಟ್ಟ ಆಹಾರವನ್ನ ತಿನ್ಬೇಡಿ. ಆಹಾರ ಪದಾರ್ಥಗಳ ಮೇಲೆ ನೊಣಗಳು ಕೂರದಂತೆ ಯಾವಾಗಲೂ ಮುಚ್ಚಿಡಿ. ರೂಲ್ ನಂಬರ್ 5,
ORS ಮತ್ತು ಹೈಡ್ರೇಷನ್. ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಲೂಸ್ ಮೋಷನ್ ಸ್ಟಾರ್ಟ್ ಆದರೆ ತಕ್ಷಣ ಅವರಿಗೆ ORS ನೀರು ಅಥವಾ ಎಳ್ನೀರನ್ನ ಕೊಟ್ಟು ಬಾಡಿ ಹೈಡ್ರೇಟ್ ಆಗಿರುವಂತೆ ನೋಡ್ಕೊಳ್ಳಿ. ಆಮೇಲೆ ಕ್ಲಿನಿಕ್ಗೆ ಕರ್ಕೊಂಡು ಹೋಗಿ. ಸೊ ಫೈನಲ್ ಆಗಿ ಹೇಳಬೇಕು ಅಂದರೆ ಶಿಗೆಲ್ಲ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಪೋಸ್ಟ್ಗಳನ್ನ ನೋಡಿ ಹೆದರೋ ಅಗತ್ಯವಿಲ್ಲ. ಆದ್ರೆ ಮುನ್ನೆಚ್ಚರಿಕೆ ವಹಿಸೋದು ತುಂಬಾನೇ ಅನಿವಾರ್ಯ. ನಾವು ಮಾಡುವಂತಹ ಸಣ್ಣ ಜಾಗರೂಕತೆ ನಮ್ಮನ್ನ ಮತ್ತು ನಮ್ಮ ಫ್ಯಾಮಿಲಿಯನ್ನ ಇಂತಹ ದೊಡ್ಡ ರೋಗಗಳಿಂದ ದೂರ ಇಡುತ್ತೆ. ವಿಡಿಯೋ ಇಷ್ಟ ಆದ್ರೆ, ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ. ಇಂಥದ್ದೇ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ಗಾಗಿ ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್ನ ಸಬ್ಸ್ಕ್ರೈಬ್ ಮಾಡಿ.